ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ನಾನಿವತ್ತು ಗ್ರೋ ಬ್ಯಾಗ್ನ ಹೊಲದ ತೋರಿಸ್ತೀನಿ. ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ನಾನು ಒಂದು ಟೈಪ್ ತೋರಿಸಿದ್ದೀನಿ, ಇದು ಮತ್ತೊಂದು ಟೈಪಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಹಾಕೋ ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ನಾನಿಲ್ಲಿ ವೇಸ್ಟ್ ಆಗಿರುವಂಥ ಮಟೀರಿಯಲ್ಸಿಂದ ನಾನು ಇದನ್ನು ಮಾಡ್ತಾಯಿದ್ದೀನಿ. ನೋಡಿ, ಇದು ಅಕ್ಕಿ ಚೀಲ ಅಥವಾ ಹಿಂಡಿ ಚೀಲ. ನಾವು ಗಾರ್ಡನಿಂಗಿಗೆ ಗೊಬ್ಬರ ತರ್ತೀವಲ್ಲ, ಆ ಗೊಬ್ಬರದ ಚೀಲ ಬೇಕಾದರೂ ತೊಗೋಬೋದು. ಯಾವುದೇ ರೀತಿಯ ಚೀಲ. ಇದು ನೋಡಿ, ನಾನು ಇಲ್ಲಿ ಸೀರೆ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪನಾದ ಕಾಟನ್ ಅಲ್ಲದ ಬಟ್ಟೆನ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿ ಬಟ್ಟೆನೇ ಆದರೆ ಚೆನ್ನಾಗಿರುತ್ತೆ. ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಅಂತ. ಹಾಗೆ ಟೇಪು, ಕತ್ರಿ, ಮತ್ತು ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಒಂದು ಸ್ಕೆಚ್ ಪೆನ್ ತೊಗೊಂಡಿದ್ದೀನಿ. ನೋಡಿ, ನಾವಿಲ್ಲಿ ಒಂದು ರೌಂಡ್ ಪೀಸ್ ತೊಗೋಬೇಕಾಗತ್ತೆ. ಹಾಗಾಗಿ ನೀವು ಯಾವ ಅಳತೆ ಬೇಕಾದರೂ ತೊಗೊಳ್ಳಿ. ನಿಮಗೆ ಯಾವ ಸೈಜಿನ ಗ್ರೋ ಬ್ಯಾಗ್ ಬೇಕು ಅಂತ ನೋಡಿಕೊಂಡು ಆ ಸೈಜಿನ ಪ್ಲೇಟ್ ತೊಗೊಳ್ಳಿ. ಆ ಪ್ಲೇಟಿಂದ ನಾನು ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ನಾವಿಲ್ಲಿ ರೌಂಡ ಗ್ರೋ ಬ್ಯಾಗ್ ಮಾಡ್ಕೊಳ್ತಿದ್ವಿ. ಹಾಗಾಗಿ ಈ ರೀತಿಯಾಗಿ ಒಂದು ರೌಂಡ ಪೀಸ್ ಕಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನಾವು ಗ್ರೋ ಬ್ಯಾಗಲ್ಲಿ ಈ ರೀತಿ ಗ್ರೋ ಬ್ಯಾಗಲ್ಲಿ ಗಿಡಗಳನ್ನು ನೆಟ್ಟರೆ ಚೆನ್ನಾಗಿ ಬೆಳೆಯುತ್ತೆ. ಯಾವ ಸೈಜಲ್ಲಿ ಬೇಕಾದರೂ ನಾವು ಗ್ರೋ ಬ್ಯಾಗನ್ನು ಮಾಡ್ಕೋಬೋದು. ನಾವು ಮನೆಯಲ್ಲೇ ಈ ರೀತಿ ವೇಸ್ಟ್ ಆಗೋ ವಸ್ತುಗಳಿಂದ ಗ್ರೋ ಬ್ಯಾಗನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ನನ್ನ ನೀರ್ಸೋಣೆ ಕಟಿಂಗೆಲ್ಲ ನಾನು ಹೆಚ್ಚಾಗಿ ಇದರಲ್ಲೇ ನೆಡ್ತೀನಿ. ಗ್ರೋ ಬ್ಯಾಗಲ್ಲಿ ಚೆನ್ನಾಗಿ ಬರುತ್ತೆ ನೀರ್ಸೋಣೆ ಗಿಡಗಳು. ಎಲ್ಲ ಗಿಡನೂ ಚೆನ್ನಾಗಿ ಬರುತ್ತೆ, ಸೇವಂತಿಗೆ ಗಿಡ ಎಲ್ಲ. ನೋಡಿ, ಇದಕ್ಕೆ ನಾವು ಹೋಲ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ. ನೀರು ಚೆನ್ನಾಗಿ ಸೋಸಿ ಹೋಗುತ್ತೆ ಇದರಲ್ಲಿ. ನಾವು ಒಂದು ರೌಂಡ್ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದರ ರೌಂಡ್ ಪೀಸ್ಗೆ ನಾವು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತೀನಿ. ಯಾಕಂದರೆ ನಾವಿಲ್ಲಿ ನೋಡಿ, ಈ ರೀತಿ ನಾವು ಇದನ್ನು ಮೆಜರ್ಮೆಂಟ್ ಮಾಡ್ಕೊಳ್ಬೇಕು. ಹಾಗಾಗಿ ನೋಡಿ, ಈ ರೌಂಡು ಎಷ್ಟಿದೆ ಅಂತ ಮೆಜರ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಅಷ್ಟೇ ಉದ್ದ ಪೀಸನ್ನು ಮತ್ತೊಂದು ತೊಗೊಳ್ಬೇಕಾಗತ್ತೆ ನಾವು. ಹಾಗಾಗಿ ನಾನಿಲ್ಲಿ ಈ ರೌಂಡ್ ಎಷ್ಟಿದೆ ಅಂತ ಮೆಜರ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಇಂಚಲ್ಲಿ ತೊಗೊಳ್ತೀನಿ ನಾನಿಲ್ಲಿ. ನೋಡಿ, ಇಲ್ಲಿದೆ ಮಾರ್ಕಿಂಗು. ಎಲ್ಲಿವರೆಗೆ ತಗೊಂಡಿದ್ದೀವಿ ಅಂತ ಗೊತ್ತಾಗಲಿಕ್ಕೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ, 27 ಬಂದಿದೆ. 27. ನಾನಿಲ್ಲಿ 1 ಇಂಚ್ ಜಾಸ್ತಿ ತೊಗೊಳ್ಬೇಕಾಗತ್ತೆ. 27 ಬಂದಿದೆ. 28 ತೊಗೊಳ್ತೀನಿ. ನಮಗಲ್ಲಿ ಹೊಲಿಗೆಗೆ ಬೇಕಾಗತ್ತಲ್ಲ, ಸ್ಟಿಚಿಂಗಿಗೆ ಬೇಕು ಅಂತ 28 ತೊಗೊಳ್ತೀನಿ ನಾನಿಲ್ಲಿ. ಇದು ನೋಡಿ, ಇದು 28 ನಾವು ಈ ರೀತಿ ಉದ್ದದಲ್ಲಿ ತೊಗೊಳ್ಬೇಕಾಗತ್ತೆ. 28 ಇಂಚು. ಹಾಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ನಾವಿಲ್ಲಿ ಎತ್ತರನ ನೀವು ಸೈಜ್ ನೋಡ್ಕೊಂಡು ತೊಗೋಬೋದು. ನಾನಿಲ್ಲಿ 8ರಿಂದ 8.5 9 ಇಂಚ್ ತೊಗೊಂಡ್ರೆ ಸಾಕಾಗತ್ತೆ. ತುಂಬ ದೊಡ್ಡದಾಗೇ ಬರುತ್ತೆ ಇದು. ನಾವು ಈ ರೌಂಡಕ್ಕೆ ಈ ಸೈಜ್ ಸರಿಯಾಗಿದೆ. ನಾನಿಲ್ಲಿ 8.5 ಇಂಚನ್ನು ತಗೊಂಡು ಈ ರೀತಿ
ಫೋಲ್ಡ್ ಮಾಡ್ಕೊಳ್ಬಿಡ್ತೀನಿ. ಅದು ಮಾರ್ಕ್ ಆಗಲಿಕ್ಕೆ ಅಂತ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಒಂದೇ ಲೆವೆಲಲ್ಲಿ ಬರುತ್ತೆ ಅಂತ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಮಾರ್ಕ್ ಆಯಿತು ಅಂತ. ಫ್ರೆಂಡ್ಸ್, ನಾನು ಒಂದು ಮೆಥಡಲ್ಲಿ ಸ್ಟಿಚಿಂಗ್ ಮಾಡಿ ತೋರಿಸಿದ್ದೀನಿ. ನೀವು ಬೇಕಾದರೆ ಎಂಡ್ ಕಾರ್ಡಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ತುಂಬ ಈಸಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಆರಾಮಾಗಿ ಸ್ಟಿಚಿಂಗ್ ಮಾಡ್ಬೋದು. ನೀವು ಟೈಲರಿಂಗ್ ಮಾಡ್ತಾ ಇರೋದಾದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಟೈಲರಿಂಗ್ ಮಷಿನ್ ಇದ್ದರೆ ನೀವು ಮಷಿನಲ್ಲಿ ಹೊಲಿಬೋದು, ಇಲ್ಲ ಕೈಯಲ್ಲಿ ಕೂಡ ಹೊಲ್ಕೊಳ್ಬೋದು ನೀವು ಸೂಜಿ ದಾರದಿಂದ. ನಾನು ಟೈಲರಿಂಗ್ ಮಷಿನ್ ಇರೋದ್ರಿಂದ ನಾನು ಮಷಿನಲ್ಲೇ ಹೊಲ್ಕೊಳ್ತೀನಿ. ನೋಡಿ, ಇದು 2 ಪೀಸ್ ಆಗಿದೆ. ಈ 2 ಪೀಸಿಗೂ ನಾವು ಲೈನಿಂಗಿಗೆ ಎರಡೂ ಕಡೆ ಲೈನಿಂಗ್ ಬರೋ ಹಾಗೆ ಸೀರೆನ ಕಟ್ ಮಾಡ್ಕೊಳ್ತೀನಿ ನಾನಿಲ್ಲಿ. ನೋಡಿ, ಒಂದು ಕಡೆ ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಯಾಕೆಂದರೆ ಬೇಗ ಹರಿದೋಗ್ಬಿಡತ್ತೆ. ಇದು 5ರಿಂದ 6 ವರ್ಷ ಬಾಳಿಕೆ ಬರುತ್ತೆ ಫ್ರೆಂಡ್ಸ್. ನಾವು ಪೇಟೆಯಿಂದ ತಂದಿರೋ ಗ್ರೋ ಬ್ಯಾಗ್ ಆದರೆ 2 ವರ್ಷ ಇಲ್ಲ 3 ವರ್ಷ ಬರುತ್ತೆ ಅಷ್ಟೇ. ಇದು 5ರಿಂದ 6 ವರ್ಷ ಚೆನ್ನಾಗಿ ಬರುತ್ತೆ. ನೋಡಿ, ನೀವು ಹೊಸದಾಗಿ ಹೊಲಿಯೋರಾದರೆ ಈ ರೀತಿ ಒಂದು ಪಿನ್ನನ್ನು ಹಾಕ್ಕೊಬಿಡಿ. ಇಲ್ಲಾಂದರೆ ಹಾಗೆ ಹೊಲಿತೀವಿ ಅಂದರೆ ಹೊಲಿಬೋದು. ನಾನು ನಿಮಗೆ ಇಲ್ಲಿ ಸ್ಟಿಚಿಂಗ್ ಮಾಡಲಿಕ್ಕೆ ಅಂತ ಗುಂಡು ಪಿನ್ನನ್ನು ಹಾಕಿ ತೋರಿಸ್ತೀನಿ. ನೋಡಿ, ಈ ರೀತಿ ಗುಂಡು ಪಿನ್ನನ್ನು ಹಾಕ್ಕೊಂಡು ಹೊಲಿಯೋದ್ರಿಂದ ಬಟ್ಟೆ ಜಾರಲ್ಲ, ಹೊಲಿಲಿಕ್ಕೆ ಈಸಿ ಆಗುತ್ತೆ. ನಾವು ಸ್ಟಿಚಿಂಗ್ ಮಾಡಬೇಕಲ್ಲ ಈಗ, ಹಾಗಾಗಿ ಈಸಿ ಆಗುತ್ತೆ ಅಂತ ಅಷ್ಟೇ. ನೋಡಿ, ಇಲ್ಲಿ ಸುತ್ತ ನಾನು ಸ್ಟಿಚಿಂಗ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಒಂದು ರೌಂಡ್ ಸ್ಟಿಚಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಉಳಿದಿರೋ ಬಟ್ಟೆಗಳನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ರೌಂಡಾಗಿ ಕಟ್ ಮಾಡಿರಲಿಲ್ಲ. ನೀವು ಬೇಕಾದರೆ ರೌಂಡ ಪೀಸ್ನೇ ಕಟ್ ಮಾಡ್ಕೊಳ್ಬೋದು ಬಟ್ಟೆ ಕೂಡ. ನಾವು ಚೀಲನ 1 ಲೇಯರ್ ತಗೊಂಡ್ರೆ ಸಾಕು, ಆದರೆ ನಾವು ಬಟ್ಟೆನ 2 ಲೇಯರಲ್ಲೂ ಹಾಕಬೇಕಾಗತ್ತೆ, ತುಂಬ ಗಟ್ಟಿಯಾಗಿ ಬರಲಿಕ್ಕೆ ಅಷ್ಟೇ. 2 ವರ್ಷ ಚೆನ್ನಾಗಿರುತ್ತೆ. ನಾವು ಬರೀ ಚೀಲದಲ್ಲೇ ಇದನ್ನು ಹೊಲಿಬೋದು, ಆದರೆ 2 ವರ್ಷ ಅದು ಬರೋದು. ಇಷ್ಟೊಂದು ನಾವು ಇಷ್ಟೊಂದು ಸ್ಟಿಚಿಂಗ್ ಮಾಡಿ ಎಲ್ಲ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ ಈ ರೀತಿ ನಾವು ಬಟ್ಟೆ ಕೂಡ ಹಾಕಿ ಸ್ಟಿಚಿಂಗ್ ಮಾಡಿಕೊಂಡ್ರೆ 5ರಿಂದ 6 ವರ್ಷ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಈ ಮೆಥಡಲ್ಲಿ ಹೊಲಿಯೋದನ್ನು ನಾನೇ ಐಡಿಯಾ ಮಾಡಿ ಹೊಲಿದಿದ್ದೀನಿ. ನೋಡಿ, ಇದಕ್ಕೂ ಕೂಡ ನಾನು ಗುಂಡು ಪಿನ್ನನ್ನು ಹಾಕ್ಕೊಳ್ತೀನಿ. ಪಿನ್ನನ್ನು ಹಾಕ್ಕೊಂಡು ಹೊಲಿತೀನಿ, ಜಾರಬಾರ್ದು ಅಂತ ಅಷ್ಟೇ. ಈ ಪೀಸಿಗೂ ಕೂಡ ನಾವು 4 ಸೈಡು ಸ್ಟಿಚಿಂಗ್ ಮಾಡ್ಕೊಂಡು ಬರಬೇಕಾಗತ್ತೆ. ನೋಡಿ, 4 ಸೈಡು ನಾನು ಸ್ಟಿಚಿಂಗ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಇಲ್ಲಿ ನಾನು 4 ಸೈಡು ಸ್ಟಿಚಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಈ ಫೋಲ್ಡ್ ಮಾಡಿರೋ ಜಾಗದಲ್ಲಿ ಈಗ ಸ್ಟಿಚಿಂಗ್ ಮಾಡಲ್ಲ. ಈಗ ಇಲ್ಲಿ ಜಾಯಿಂಟ್ ಮಾಡಬೇಕಾಗತ್ತೆ. ಈ ಪೀಸಿಗೆ ಫೋಲ್ಡ್ ಮಾಡದೇ ಇರೋ ಜಾಗದಲ್ಲಿ ಜಾಯಿಂಟ್ ಮಾಡ್ತೀನಿ. ಅದು ಮೇಲ್ಗಡೆ ಬರುತ್ತೆ ಫೋಲ್ಡ್ ಮಾಡದೇ ಇರೋ ಜಾಗ. ನೋಡಿ, ಇಲ್ಲಿ ಫೋಲ್ಡ್ ಮಾಡದೇ ಇರೋ ಜಾಗದಲ್ಲಿ ನಾನಿಲ್ಲಿ ಸ್ಟಿಚಿಂಗ್ ಮಾಡ್ತೀನಿ. ಬಟ್ಟೆನ ಫೋಲ್ಡ್ ಮಾಡಿರ್ತೀವಲ್ಲ ನಾವು, ಯಾಕಂದರೆ ಅಲ್ಲಿ ಆ ಸ್ಟಿಚಿಂಗ್ ಕಾಣಿಸ್ಬಾರ್ದು ಅಂತ ಅಷ್ಟೆ. ಇಲ್ಲಿ ನೋಡಿ, ಈ ರೀತಿ ಮತ್ತೆ ನಾನು ಇವೆರಡು ಸೇರಿ ಗುಂಡು ಪಿನ್ನನ್ನು ಹಾಕ್ಕೊಳ್ತೀನಿ.
ನಿಮ್ಗೆ ಈಸಿಯಾಗಿ ಸ್ಟಿಚಿಂಗ್ ಮಾಡಲಿಕ್ಕೆ ಬರುತ್ತೆ ಅಂದರೆ ನೀವು ಈ ರೀತಿ ಗುಂಡು ಪೆನ್ನನ್ನು ಹಾಕ್ಕೊಳ್ಬೇಕು ಅಂತೇನಿಲ್ಲ. ನಾನು ನಿಮಗೆ ಈಸಿ ಆಗಲಿ ಅಂತ ಹೀಗೆ ಮಾಡಿ ತೋರಿಸಿದ್ದೀನಿ ಅಷ್ಟೇ. ಈ ಗ್ರೋ ಬ್ಯಾಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಶೇಪು ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಈ ರೀತಿ ಬರುತ್ತೆ. ಈ ರೀತಿ ನಾವು ಸ್ಟಿಚಿಂಗ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಈ ರೀತಿ. ನಾನಿಲ್ಲಿ ಲಾಸ್ಟಲ್ಲಿ ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಬಿಟ್ಕೊಂಡಿದ್ದೀನಿ, ಯಾಕಂದರೆ ಇಲ್ಲಿ ನಾವು ಜಾಯಿಂಟ್ ಹೊಲಿಬೇಕಾಗತ್ತೆ. ಸ್ವಲ್ಪ ನಾವು ತಗೊಂಡಿರೋ ಬಟ್ಟೆ ಜಾಸ್ತಿ ಆದರೆ ಇಲ್ಲಿ ನಾವು ಶೇಪ್ ಚೆನ್ನಾಗಿ ಬರಲ್ಲ, ಹಾಗಾಗಿ ನಾವು ಅದನ್ನು ಕಟ್ ಮಾಡ್ಕೊಳ್ಬೋದು ಅಂತ ಎರಡೂ ಕಡೆ ಬಿಟ್ಕೊಂಡು ಹೊಲ್ಕೊಬಂದಿದ್ದೀನಿ. ನೋಡಿ, ಇಲ್ಲಿ ನೋಡಿ ನೋಡಿ ಇಲ್ಲಿಷ್ಟು ಬಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ತಗೊಂಡಿರೋ ಅಳತೆಯಲ್ಲಿ ಕರೆಕ್ಟಾಗಿ ಬಂದಿದೆ, ಹಾಗಾಗಿ ನನಗೆ ಕಟ್ ಮಾಡೋ ಅವಶ್ಯಕತೆ ಬೀಳಲ್ಲ. ನೀವು ಹೆಚ್ಚು ಕಡಿಮೆ ಆದರೆ ಈಗ ಇಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ನಾನೀಗ ಇಲ್ಲಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಕೆಳಗಡೆ ಸ್ಟಿಚಿಂಗ್ ಮಾಡ್ತೀನಿ. ಇಲ್ಲಿ ನೀವು ಎರಡೆರಡು ಹೊಲಿಗೆನ ಹಾಕ್ಕೊಂಡು ಬಿಡಿ, ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ನೋಡಿ, ನಾನಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇಲ್ಲಿ ಸ್ಟಿಚ್ ಮಾಡಿದ್ರೆ ನೋಡಿ, ಇಲ್ಲಿ ಸ್ಟಿಚ್ ಮಾಡಬೇಕಾಗತ್ತೆ ನಾವೀಗ. ನಾನಿಲ್ಲಿ ಕೂಡ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ, ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿಬಿಡಿ. ನೋಡಿ, ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನಾನಿಲ್ಲಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಕೆಳಗಡೆ ಒಂದು ಪಾರ್ಟ್ ನಾವು ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನಾನು ಇಲ್ಲಿ ಕೂಡ ಮೇಲ್ಗಡೆ ಕೂಡ ಸ್ಟಿಪ್ಪಾಗಿ ಇರಲಿ ಅಂತ ಹೊಲ್ಕೊಂಡು ಬಂದಿದ್ದೀನಿ. ಈಗ ನಾನು ಅದನ್ನು ಉಲ್ಟಾ ಮಾಡಿ ತೋರಿಸ್ತೀನಿ. ನೋಡಿ, ಫ್ರೆಂಡ್ಸ್, ಇದೇ ರೀತಿ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ. ಹೀಗೆ ಹೊಸ ಹೊಸ ವಿಡಿಯೋದ ಜೊತೆ ನಿಮ್ಮ ಮುಂದೆ ನಾನು ಬರ್ತಾ ಇರ್ತೀನಿ, ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಾವು ಈ ರೀತಿ ವೇಸ್ಟ್ ಆಗೋ ಐಟಮಿಂದ ಮನೆಯಲ್ಲೇ ಈಸಿಯಾಗಿ ಗ್ರೋ ಬ್ಯಾಗ್ನ ಮಾಡ್ಕೊಳ್ಬೋದು. ಹಾಗೆ ಗಾರ್ಡನಿಂಗ್ ಕೂಡ ಚೆನ್ನಾಗಿ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.